ಇನ್ನು ಸಂಪುಟದಲ್ಲಿ ಸ್ಥಾನ ಪಡೆಯೋಕೆ ಯಾರ್ಯಾರು ಲಾಬಿ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸೋದಾದ್ರೆ, ಒಕ್ಕಲಿಗ ಸಚಿವ ಸ್ಥಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವ, ತಮಗೆ ಗೊತ್ತಿರುವ ನಾಯಕರ ಮೂಲಕ ಸಚಿವ ಸ್ಥಾನಕ್ಕೆ ಆರತಿ ಕೃಷ್ಣ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಸ್ಯಾಮ್ ಪಿತ್ರೋಡಾ ಮೂಲಕ ಎಂಎಲ್ಸಿ ಆರತಿ ಕೃಷ್ಣ ಅವರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಅತ್ಯಾಪ್ತರಾಗಿದ್ದಾರೆ ಸ್ಯಾಮ್ ಪಿತ್ರೋಡಾ. ಸ್ಯಾಮ್ ಪಿತ್ರೋಡಾ ಮೂಲಕ ಸಚಿವ ಸ್ಥಾನಕ್ಕೆ ಆರತಿ ಕೃಷ್ಣ ಎಂಎಲ್ಸಿ ಒತ್ತಡವನ್ನ ಹಾಕಿದ್ದಾರೆ. ಸಂಪುಟದಲ್ಲಿ ಸಿಎಂ ಸೇರಿದಂತೆ 5 ಒಕ್ಕಲಿಗರಿಗೆ ಸಚಿವ ಸ್ಥಾನ ಇದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೃಷ್ಣ ಭೈರೇಗೌಡರು ಸಚಿವ ಸ್ಥಾನ ಅಂದರೆ ಸಚಿವರಾಗಿದ್ದಾರೆ. ಇನ್ನು ಉಳಿದಂಥದ್ದು 3 ಸ್ಥಾನ. ಆ 3 ಸ್ಥಾನಕ್ಕಾಗಿ ಒಕ್ಕಲಿಗರ ಶಾಸಕರ ಮಧ್ಯೆ ಫೈಟ್ ನಡೀತಾ ಇದೆ. ಎಂಎಲ್ಸಿ ಆರತಿ ಕೃಷ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸ್ಯಾಮ್ ಪಿತ್ರೋಡಾ ಅವರ ಮೂಲಕ ಲಾಭಿ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಅತ್ಯಾಪ್ತರು ಸ್ಯಾಮ್ ಪಿತ್ರೋಡಾ. ಸೊ ಹಾಗಾಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹಾಕಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾರಾ ಆರತಿ ಕೃಷ್ಣ ಅನ್ನೋದು ಪ್ರಶ್ನೆ. ಎರಡನೇ ಹಂತದ ಸಚಿವ ಸಂಪುಟ ಸೇರ್ಪಡೆಗೆ ಹಲವು ನಾಯಕರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಗಮನಿಸಬೇಕಾದಂತಹ ವಿಚಾರ ಆರತಿ ಕೃಷ್ಣ ಅವರು ಅಂತಾರಾಷ್ಟ್ರೀಯ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೃಷ್ಣ ಭೈರೇಗೌಡ ಇಬ್ರು ಕೂಡ ಸಚಿವರಿದ್ದಾರೆ. ಈಗ 3 ಸ್ಥಾನಕ್ಕೆ ಒಕ್ಕಲಿಗ ಶಾಸಕರ ಮಧ್ಯೆ ಪೈಪೋಟಿ ನಡೀತಾ ಇದೆ. ಅದರಲ್ಲಿ ಆರತಿ ಕೃಷ್ಣ ಅವರು ಅಂತಾರಾಷ್ಟ್ರೀಯ ಒತ್ತಡವನ್ನ ಹೇರ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.